ಬಾಲ್ಯ ವಿವಾಹವನ್ನ ತಪ್ಪಿಸಬೇಕು ಅಂತ ಸರ್ಕಾರಗಳು ಎಷ್ಟೆಲ್ಲ ಪ್ರಯತ್ನ ಪಡ್ತವೆ, ಎಷ್ಟೆಲ್ಲ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬಾಲ್ಯ ವಿವಾಹ ಮುಂದುವರಿತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬಾಲ ಗರ್ಭಿಣಿಯರು ಕೂಡ ವರದಿ ಆಗ್ತಾ ಇರುವಂಥದ್ದು ಸಾವಿರಾರು ಕೇಸ್ಗಳಿದಾವೆ. ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಬಾಲ ಗರ್ಭಿಣಿಯರ ಸಂಖ್ಯೆ. ಆತಂಕ ಮೂಡಿಸಿರುವಂಥದ್ದು ಆರೋಗ್ಯ ಇಲಾಖೆಯ ಅಂಕಿಅಂಶ, ಸರ್ಕಾರದ ರೆಕಾರ್ಡ್ಸ್ ನಲ್ಲಿ ಇರುವಂಥದ್ದು ಇದು. ಆ ಅಂಕಿಅಂಶ ನೋಡಬೇಕು, ಬೆಚ್ಚಿ ಬಿದ್ದೋಗ್ತೀರಿ ನೀವು. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಾಲ ಗರ್ಭಾವಸ್ಥೆಗೆ ತಲುಪ್ತಾ ಇದ್ದಾರೆ ಅಂತ. 8, 9, 10 ವರ್ಷಕ್ಕೆ ಗರ್ಭಿಣಿಯರಾಗ್ತಾ ಇದ್ದಾರೆ ಬಾಲಿಕೆಯರು. 8, 9, 10 ವರ್ಷ, ಚಿಕ್ಕ ವಯಸ್ಸು. ಇನ್ನು ಲೈಫ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಜಗತ್ತನ್ನು ಈಗಷ್ಟೇ ನೋಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲೇ ಗರ್ಭಿಣಿಯರಾಗ್ತಾ ಇದ್ದಾರೆ. ಓದೋ ವಯಸ್ಸಲ್ಲಿ ಅಮ್ಮಂದಿರಾಗ್ತಾ ಇದ್ದಾರೆ ಬಾಲಕಿಯರು. ಬೇಗ ಗರ್ಭ ಧರಿಸಿದ ಕಾರಣಕ್ಕೆ ಪೋಷಕರಿಂದ ಮದುವೆ ಅಂತ. ಬೇಗ ಗರ್ಭ ಧರಿಸೋದಕ್ಕೆ ಏನು ಕಾರಣ? ಅಂದ್ರೂ ಅತ್ಯಾಚಾರ ಆಗಿತ್ತಾ? ಇದೆಲ್ಲವೂ ಕೂಡ ಆ ಆರೋಗ್ಯ ಇಲಾಖೆಯ ಒಂದು ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ, ಎಷ್ಟೆಷ್ಟು ಪ್ರಕರಣ ದಾಖಲಾಗಿದೆ ಅಂತ. ಅದರಲ್ಲೂ ಹೈಯೆಸ್ಟ್ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 3158 ಕೇಸ್. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 3271 ಪ್ರಕರಣ ಬಾಲ್ಯ ವಿವಾಹದ್ದು, ಬಾಲ ಗರ್ಭಾವಸ್ಥೆದು. ಬಾಗಲಕೋಟೆ ಜಿಲ್ಲೆಯಲ್ಲಿ 1092 ಪ್ರಕರಣ ದಾಖಲಾಗಿದೆ. 9 ರಿಂದ 12 ವರ್ಷದೊಳಗಿನ 33 ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ. 17 ವರ್ಷಕ್ಕೆ ಗರ್ಭಿಣಿಯಾದವರ ಸಂಖ್ಯೆ 3842. ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಟೋಟಲಿ ಎಷ್ಟು ಗೊತ್ತಾ? 31663. ಲೆಕ್ಕ ಹಾಕೊಳ್ಳಿ, ಇಷ್ಟೆಲ್ಲ ಆತಂಕಕಾರಿ ವಿಚಾರ ಇದು ಅಂತ. 18 ವರ್ಷ ಒಳಪಟ್ಟಂತ 31663 ಹೆಣ್ಮಕ್ಳು ಗರ್ಭಿಣಿಯರಾಗಿದ್ದಾರೆ. 2024 ಏಪ್ರಿಲ್ನಿಂದ ಈ ವರ್ಷ ಮೇ ತನಕ ಸರ್ಕಾರವೇ ಸರ್ವೆ ಮಾಡಿಸಿ ಕೊಟ್ಟಿರುವಂತ ಲೆಕ್ಕ ಇದು. ಬಾಗಲಕೋಟೆ ಜಿಲ್ಲೆಯೊಳಗೆ 886 ಬಾಲಗರ್ಭಿಣಿಯರು ರಿಪೋರ್ಟ್ ಆಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಅಂಥೇಳಿ. ಅದನ್ನು ನೋಡಿದ್ರೆ ಅದರ ಜೊತೆಗೆ ಇನ್ನೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಬಾಲಗರ್ಭಿಣಿಯರು ಕಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇವತ್ತು ಒಮ್ಮೆ ದಿಢೀರಂತ ಬಂದಿರುವಂಥ ಸಮಸ್ಯೆ ಅಲ್ಲ. ಕಳೆದ 3-4 ವರ್ಷದಿಂದ ಬಹುಶಃ ನಾವುಗಳು ವ್ಯವಸ್ಥೆ ಬಾಲ್ಯ ವಿವಾಹಗಳನ್ನು ತಡೆಯೋದರಲ್ಲಿ ವಿಫಲ ಆಗಿರಬೇಕು. ಹಾಗಾಗಿ ಇವತ್ತು ಈ ಬಾಲಗರ್ಭಿಣಿಯರ ಸಂಖ್ಯೆ, ಬಾಲ ತಾಯಂದಿರ ಸಂಖ್ಯೆ ಇಷ್ಟೊಂದು ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ತದೆ. ನಾವು 2020ರಿಂದ ಅದ್ರ ಮುಂದೆ ನೋಡ್ದಂಗೆ ಪೋಸ್ಟ್ ಕೋವಿಡ್ ಏನಾಯಿತು ಅಂದರೆ ಈ ಬಾಲ್ಯ ವಿವಾಹಗಳ ಸಂಖ್ಯೆ ತುಂಬ ಹೆಚ್ಚಾಗ್ತಾ ಬಂತು. ಅದಾದ ಮೇಲೆ ಸುಮಾರು 15, 16 ವರ್ಷ, 13, 14 ವರ್ಷದ ಮಕ್ಕಳು ಕೂಡ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಅದಾದಮೇಲೆ ಹೊಟ್ಟೆ ನೋವು ಅಂತ ಬರೋದು, ಪ್ರೆಗ್ನೆಂಟ್ ಆಗ್ಯಾವ ಅಂತಂದು ಗೊತ್ತಾಗೋದು, ಅಂಥವೆಲ್ಲ ವಿಷಯಗಳು ಕೂಡ ನಮಗೆ ಇತ್ತಿತ್ತಲಾಗಿ ಈ ಪೋಸ್ಟ್ ಕೋವಿಡಲ್ಲಿ ಕಂಡು ಬರುತ್ತಿರುವಂತಹ ಈ ಎಲ್ಲ ಟ್ರೆಂಡ್ಗಳು. ಆದರೆ ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಧಿಕಾರಿಗಳು ಎಲ್ಲ ಕೆಲಸಗಳನ್ನು ಮಾಡಿದರೆ ಬಹುಶಃ ಇವತ್ತಿಗೆ ಈ ಸಮಸ್ಯೆ ಬರ್ತಿರಲಿಲ್ಲ. ಆಮೇಲೆ ಇದು ಕಂಟ್ರೋಲಿಗೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿತ್ತು. ಬಾಲ್ಯ ವಿವಾಹ ಅನ್ನೋದು ಒಂದು ಸಾಮಾಜಿಕ ಪಿಡುಗು. ಈಗಿನವರೆಲ್ಲ ಆಲ್ಮೋಸ್ಟ್ 16 ವರ್ಷ, 17 ವರ್ಷ ಈ ವಯಸ್ಸಿನವರು ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಮೇನ್ಲಿ ಬಿಕಾಸ್ ಆಫ್ ಮೊಬೈಲ್, ಇಂಟರ್ನೆಟ್. ಇದನ್ನ ನೋಡ್ಬಿಟ್ಟು ಮಕ್ಕಳಿಗೆಲ್ಲ ಆ ಏಜ್ ಅಲ್ಲಿ 16, 17 ವಯಸ್ಸಲ್ಲಿ ಮಕ್ಕಳಿಗೆ ಒನ್ ಟೈಪ್ ಆಫ್ ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್ ಇರುತ್ತೆ. ಸೊ ಈ ಏಜ್ನವರೇ ಜಾಸ್ತಿ, ಇವನ್ ಪೋಕ್ಸೋಗಾಯ್ತು, ಚೈಲ್ಡ್ ಮ್ಯಾರೇಜ್ ಆಯ್ತು, ಈ ಏಜ್ನವರೇ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 2025 ಜನವರಿಯಿಂದ 67 ಬಾಲ್ಯ ವಿವಾಹ ಪ್ರಕರಣಗಳು ದೂರು ಸ್ವೀಕರಿಸಿದೀವಿ. ಅದರಲ್ಲಿ 2 FIR ಆಗಿದ್ದಾವೆ, ಇನ್ನೆರಡು FIR ಪ್ರೋಸೆಸ್ ಅಲ್ಲಿ ಇದಾವೆ. ಎಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ನೋಡ್ತಾ ಇದ್ದೀವಿ ದೇಶ ಎಷ್ಟೆಲ್ಲ ಮುಂದುವರಿತಾ ಇದೆ, ಡಿಜಿಟಲಿನೂ ಕೂಡ ಎಷ್ಟೆಲ್ಲ ಸಾಧನೆಗಳನ್ನ ಮಾಡಲಾಗ್ತದೆ, ಎಷ್ಟೆಲ್ಲ ಕಾನೂನಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತದೆ. ಇಂತಹ ಸಂದರ್ಭದಲ್ಲೂ ಕೂಡ ಬಾಲ್ಯ ವಿವಾಹ ಪ್ರಕರಣಗಳು, ಬಾಲಾವಸ್ಥೆಯಲ್ಲೇ ಗರ್ಭಿಣಿಯರಾಗ್ತಾ ಇದ್ದಾರೆ. ಎಷ್ಟೆಲ್ಲ ಆತಂಕಕಾರಿ ವಿಚಾರ ನೋಡ್ತಾ ಇದೀವಿ. 31,000ಕ್ಕೂ ಹೆಚ್ಚಿನ ಪ್ರಕರಣಗಳು. ಯಾವ ರೀತಿಯ ಬ್ರೇಕ್ ಹಾಕುವಂತ ಕೆಲಸ ಆಗ್ತಾ ಇದೆ, ಅರಿವನ್ನ ಮೂಡಿಸಲಾಗ್ತಾ ಇದೆ, ಎಷ್ಟೆಲ್ಲ ತಪ್ಪಾಗ್ತಾ ಇದೆ ನಮ್ಮಿಂದನೂ ಅಂತ ಅನಿಸ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಒಂದು ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯರ ಅಂಕಿಅಂಶವನ್ನು ನೋಡುವಂತ ಸಂದರ್ಭದಲ್ಲಿ ಇದು ಸಾಕಷ್ಟು ಆಘಾತಕಾರಿ ಸಂಗತಿ ಅಂತ ಹೇಳ್ಬೇಕಾಗುತ್ತೆ. ಇದನ್ನ ಸರ್ಕಾರ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸುವಂತಹ ವಿಚಾರ. ಯಾಕಂತಂದ್ರೆ ಈಗಾಗಲೇ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದು ಅದಕ್ಕೆ ಆದಂತಹ ಕಠಿಣ ಕಾನೂನುಗಳನ್ನ ರೂಪಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಬಾಲ್ಯ ವಿವಾಹಗಳನ್ನ ತಡೆಯೋದಕ್ಕೆ ಇಲಾಖೆಯವರಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು ವಿಫಲ ಆಗ್ತಾ ಇದ್ರೆ. ಅದ್ರ ಜೊತೆಗೇನೆ
ನಾ ಸಾರ್ವಜನಿಕರ ಮೇಲೂ ಕೂಡ ಅದು ಹೊಣೆಗಾರಿಕೆ ಇರುವಂತದ್ದು, ಪೋಷಕರ ಮೇಲೂ ಕೂಡ ಹೊಣೆಗಾರಿಕೆ ಇರುವಂತದ್ದು. ತಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಬಾಲ್ಯ ವಿವಾಹ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಅರಿವಿದ್ರು ಕೂಡ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಮೂಢನಂಬಿಕೆಗಳು ಕೂಡ ಇರುವಂತದ್ದು. ಮನೆಯಲ್ಲಿ ತಂದೆ ಇರುವಾಗ್ಲೇ ಮಕ್ಕಳಿಗೆ ಆದ್ರೆ ಏನಾದ್ರೂ ಅನಾರೋಗ್ಯ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ತಂದೆ ಇರುವಾಗ್ಲೇ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋಂಥದ್ದು ಒಂದು ಕಾರಣ ಆಗಿರುತ್ತೆ. ಇದ್ರ ಜೊತೆಗೇನೆ ಇನ್ನೊಂದು ಅಣ್ಣ ತಮ್ಮಂದಿರಿದ್ದಂತ ಸಂದರ್ಭದಲ್ಲಿ ಹಿರಿಯನ ಮದುವೆ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಇದ್ರು ಕೂಡ ಆತನಿಗೆ ವಯಸ್ಸಾಗಿಲ್ಲ ಅಂದ್ರೂ ಕೂಡ ಆತನಿಗೆ ಬಾಲಕಿಯನ್ನ ತಂದು ಮದುವೆ ಮಾಡುವಂತದ್ದಾಗಿರ್ಬೋದು. ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಇದಕ್ಕೆ ಕಡಿವಾಣ ಹಾಕುವಂತ ಹಿನ್ನೆಲೆಯಲ್ಲಿ ಕಾನೂನುಗಳು ಬಂದಿದ್ದಾವೆ. ಆದ್ರೆ ಆ ಕಾನೂನಿನ ಬಗ್ಗೆ ಪಾಲನೆ ಮಾಡ್ಬೇಕು ಅನ್ನುವಂತ ಅರಿವು ಮಾತ್ರ ಜನರಿಗೆ ಬರ್ತಾ ಇಲ್ಲ. ಅದನ್ನ ಬದಲಾಗಿ ರಾತ್ರಿ ವೇಳೆಯಲ್ಲಿ ಅಂದ್ರೆ ಪೊಲೀಸರಿಗೆ ಗೊತ್ತಾಗದ ರೀತಿಯಲ್ಲಿ, ಇಲಾಖೆಯವರಿಗೆ ಗೊತ್ತಾಗದ ರೀತಿಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ 1 ಗಂಟೆಗೆ ಕದ್ದು ಮುಚ್ಚಿ ಮದುವೆ ಮಾಡುವಂತದ್ದು ಎಲ್ಲವೂ ಕೂಡ ಇನ್ನೂ ಕೂಡ ನಡೀತಾ ಇದ್ದಾವೆ. ಅದಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಇದರಿಂದಾಗಿನೇ ಇದೀಗ ಅಂತ ಕದ್ದು ಮುಚ್ಚಿ ಆಗಿರುವಂತಹ ಮದುವೆಗಳಿಂದಾಗಿನೇ ಇಂತಹ ಒಂದು ಅಂಕಿಅಂಶ ಹೊರಗಡೆ ಬಿದ್ದಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಬಾಲ ಗರ್ಭಿಣಿಯರು 18ನೇ ವಯಸ್ಸಿನಲ್ಲಿ 800ಕ್ಕೂ ಹೆಚ್ಚು ಬಾಲ ಗರ್ಭಿಣಿಯರು ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಇದ್ದಾರೆ ಅಂತಂದ್ರೆ, ರಾಜ್ಯಾದ್ಯಂತ 31,000 ಪ್ರಕರಣಗಳು ಈ ರೀತಿಯಾಗಿ ಕಂಡು ಬರ್ತಾ ಇದಾವೆ ಅಂತಂದ್ರೆ ಇದು ಆಘಾತಕಾರಿ ಸಂಗತಿನೇ. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಸದ್ಯ ಈ ಬಗ್ಗೆ RCH ಪೋರ್ಟಲ್ ನಲ್ಲಿ ಇಂತಹ ಒಂದು ಮಾಹಿತಿ ಇದೆ. ಈ ಮಾಹಿತಿಯ ಬಗ್ಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ನೀಡುವಂತದ್ದು ಮಾಹಿತಿನೇ ಬೇರೆ. ಯಾಕಂದ್ರೆ ಅವ್ರು ಹೇಳುವಂತದ್ದು ಏನಂದ್ರೆ, ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೇವಲ 60ಕ್ಕೂ ಹೆಚ್ಚು ಅಂದ್ರೆ 66 ಪ್ರಕರಣಗಳು ಕಂಡು ಬಂದಿದ್ದಾವೆ, ಅದರಲ್ಲಿ 2 FIR ಅನ್ನ ದಾಖಲು ಮಾಡಿದೀವಿ, ಬಾಲ ಗರ್ಭಿಣಿಯರ ಸಂಖ್ಯೆ ಕೇವಲ 6 ಅನ್ನುವಂತ ಮಾಹಿತಿಯನ್ನ ಹೇಳ್ತಾರೆ. ಯಾಕೆ ಇಷ್ಟೊಂದು ಅಂಕಿ ಅಂಶಗಳಲ್ಲಿ ಡಿಫರೆನ್ಸ್ ಇದೆ ಅನ್ನುವಂಥದ್ದನ್ನ ಹೇಳೋದಾದ್ರೆ, RCH ಪೋರ್ಟಲ್ ನಲ್ಲಿ ಮಾಹಿತಿಯ ಗೊಂದಲ ಇದೆ ಅನ್ನುವಂಥದ್ದನ್ನ ಇವ್ರು ಹೇಳ್ತಾರೆ. ಆದ್ರೆ RCH ಪೋರ್ಟಲ್ ನಲ್ಲಿ ಅದು ಸರ್ಕಾರದ ಮಾಹಿತಿ ಒದಗಿಸುವಂತಹ ಒಂದು ಪೋರ್ಟಲ್, ಅಲ್ಲಿ ಹೇಗೆ ಈ ರೀತಿಯಾಗಿ ತಪ್ಪುಗಳಾಗಕ್ಕೆ ಸಾಧ್ಯ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸಬೇಕು. 19ನೇ ವಯಸ್ಸಿನಲ್ಲಿ 1096 ಏನು ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಕಂಡು ಬಂದಿದ್ದಾವೆ. ಈ ಒಂದು 19ನೇ ವಯಸ್ಸಿನಲ್ಲಿ ಗರ್ಭಿಣಿ ಆದ್ರೂ ಕೂಡ ಅದನ್ನ ಬಾಲ ಗರ್ಭಿಣಿಯರಂತಾನೆ ಪರಿಗಣಿಸ್ತಾರೆ. ಯಾಕಂತಂದ್ರೆ ಆ ಯುವತಿಗೆ 18ನೇ ವಯಸ್ಸಿನಲ್ಲೇ ಮದುವೆ ಆಗಿರುತ್ತೆ, ಹಾಗಾಗಿ ಅದು ಬಾಲ ಗರ್ಭಿಣಿ ಅಂತ ಪರಿಗಣಿಸ್ತಾರೆ. ಆದ್ರೆ ಇಲ್ಲಿ ಇಲಾಖೆ ಅಧಿಕಾರಿಗಳು ಹೇಳುವಂತದ್ದು ಏನಂದ್ರೆ, 19ನೇ ವಯಸ್ಸಿನ ಬಾಲ ಗರ್ಭಿಣಿಯರನ್ನ ನಾವು ಬಾಲ ಗರ್ಭಿಣಿ ಅಂತ ಪರಿಗಣಿಸುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಇವ್ರು ಹೇಳುವಂತದ್ದು. ಒಟ್ಟಾರೆಯಾಗಿ ಈ ಅಂಕಿಅಂಶದಲ್ಲಿ ಗೊಂದಲ ಇದ್ರೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಂಡಿದೆ. ಇದರಲ್ಲಿ ಅಂದ್ರೆ ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕಾಗುವಂತ ಅವಶ್ಯಕತೆ ಇರುವಂತದ್ದು ಪೃಥ್ವಿರಾಜ್. ಅಲ್ಲ, ಈಗ ನಿಮ್ಮ ಜಿಲ್ಲೆಲ್ಲೇ ಆಗಲಿ ಯಾವ ರೀತಿಯಾಗಿ ಏನಾದರೂ ಅರಿವನ್ನು ಮೂಡಿಸುವಂಥ ಕೆಲಸಕ್ಕೆ ಅಟ್ಲೀಸ್ಟ್ ಬೇರೆ ಬೇರೆ ರೀತಿಯಲ್ಲಾದರೂ ರೀಚನ್ನು ಮಾಡುವಂಥದ್ದು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆಯಾ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದ್ರೆ, ಈ ರೀತಿಯಾಗಿ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಪರಿಣಾಮಕಾರಿಯಾಗಿ ಅಧಿಕಾರಿಗಳು ಏನು ದಾಳಿಯನ್ನ ಮಾಡೋದಾಗಿರ್ಬೋದು, ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರುವಂತದ್ದು ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಯಾಕಂತಂದ್ರೆ ಜನರಿಗೆ ಈ ರೀತಿಯಾಗಿ ಕಾನೂನುಗಳ ಬಗ್ಗೆ ಅರಿವು ಬಂದಂತ ಸಂದರ್ಭದಲ್ಲಿಯೂ ಕೂಡ ಮಾಡ್ತಾರೆ ಅಂತಂದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಸಡಿಲ ಸಿಕ್ಕಂತ ಆಗಿರುತ್ತೆ. ಹಾಗಾಗಿನೇ ಇದರಿಂದಾಗಿ ಏನು ಅಂತ ಗಂಭೀರವಾದಂತಹ ಪರಿಣಾಮ ಆಗ್ಲಿಕ್ಕಿಲ್ಲ ಅನ್ನುವಂತಹ ಮನೋಭಾವನೆ ಜನರಲ್ಲಿ ಇರಬಹುದು.